ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಫಸ್ಟ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ನಮ್ಮ ಮನೆಯಿಂದ ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ದೀನಿ. ಯಾಕಂದರೆ ಇವತ್ತು ನಮ್ಮ ಮನೆಯಲ್ಲೆಲ್ಲ ಗಾಡಿ ಪೂಜೆಗಳು ಮಾಡ್ತಿದ್ದಾರೆ. ಅದಕ್ಕೆ ಯಾಕಂದರೆ ನಮ್ಮ ಅಜ್ಜಿ ಮನೇಲಿ ಯಾರು ಪೂಜೆ ಮಾಡಲ್ಲ, ಇವತ್ತು ಮಾಡ್ತಾರೆ. ಅದಕ್ಕೆ ಹಂಗೆ ಸ್ವಲ್ಪ ನಾನು ನಮ್ಮ ಅಜ್ಜಿ ಮನೆ ಒಳಗಡೆ ಬಂದು ನೋಡಿದ್ರೆ ಎಲ್ಲ ಫುಲ್ ಗೆಸ್ಟ್ಗಳು ತುಂಬ್ಕೊಂಡು ಲಕ್ಷ್ಮಿನ ಕೂರ್ಸೋಕ್ಕೆ ಪ್ರಿಪರೇಷನ್ ಮಾಡ್ಕೊತಿದ್ದೆ. ಯಾಕಂದರೆ ಲಕ್ಷ್ಮಿ ಹಬ್ಬದ ಟೈಮಲ್ಲಿ ನಮ್ಮ ಲಕ್ಷ್ಮಿನ ಕೂರ್ಸಲ್ಲ. ಸ್ವಲ್ಪ ಈಚೆ ಬಂದೋದ್ರೆ ಕಬ್ಬು ಬಾಳೆ ಎಲೆ ಎಲ್ಲ ಇಕ್ಕಿದ್ರು ನೋಡಿ ಗೈಸ್. ನಮ್ಮ ಅಮ್ಮನ ಕಡೆ ಎಷ್ಟು ನೀಟಾಗಿ ಅರ್ಶಿನ ಕುಂಕುಮ ಎಲ್ಲ ಇಕ್ಕಿ ಡೆಕೋರೇಟ್ ಮಾಡಿದ್ದೀನಿ. ಹಂಗೆ ಸ್ವಲ್ಪ ಲೆಫ್ಟು ಒಳಗಡೆ ಹೋದರೆ ನನ್ನ ಸೈಕಲ್ಲು ಮತ್ತು ನನ್ನ ತಮ್ಮನ ಸೈಕಲ್ಗೆಲ್ಲ ಎಷ್ಟು ನೀಟಾಗಿ ಇಕ್ಕಿದ್ದೀನಿ. ಕಾರ್ಗಿಂತ ಚೆನ್ನಾಗೇ ಇಕ್ಕಿದ್ದೀನಿ. ಈ ಕಡೆ ಸ್ವಲ್ಪ ರೈಟಿಗೆ ಬನ್ನಿ, ನನ್ನ ತಂಗಿ ಅವಳ ಗಾಡಿ ಕುಂಕುಮ ಇಕ್ಕಿದ್ಲು ನೋಡಿ. ಈ ಕಡೆ ಅವಳ ತಂಗಿ ಸೆಕೆಂಡ್ ಚಿಲ್ಡ್ರನ್ಸ್ ಎಲ್ಲ ಹಿಂಗೆ ಅನಿಸುತ್ತೆ. ಫಸ್ಟ್ ಚಿಲ್ಡ್ರನ್ ಕೆಲಸ ಮಾಡ್ತಿದ್ದೆ, ಅದನ್ನು ನೋಡ್ಕೊಂಡು ನಿಲ್ಲೋದು. ಈಗ ನನ್ನ ತಂಗಿ ಸರ್ದಿ ಆಯಿತು, ಈಗ ನನ್ನ ಸರ್ದಿ. ನಮ್ಮ ಅಮ್ಮನ ಗಾಡಿನ ವಾಷಿಂಗ್ ಹೋಗಿಬಿಟ್ಟಿದ್ರು, ಈಗ ಬಂತು. ಅದಕ್ಕೆ ಇವಾಗ ಇಟ್ಟಿದ್ದೀನಿ ಆ ಗಾಡಿಗೆಲ್ಲ. ನಾನು ಗಾಡಿಗಳಿಗೆ ಇಕ್ಕಕ್ಕೆ ಬರಲ್ಲ, ಒಂದು ಪಕ್ಷ ಕಾರ್ಗೆ ಸೈಕಲ್ಗೆಲ್ಲ ಇಟ್ಬಿಡ್ಬೋದು. ಆ ಕಡೆ ನೋಡಿದ್ರೆ ನಮ್ಮ ತಮ್ಮ ಬಂದ್ಬಿಟ್ಟು ನೋಡ್ತಾವನೆ ನಾನು ಏನು ಮಾಡ್ತಿದ್ದೀನಿ ಅಂತ ಅವ್ನು ಹೆಲ್ಪು ಮಾಡಲ್ಲ. ಗಾಡಿಗೆಲ್ಲ ಕುಂಕುಮ ಇಕ್ಕಿ ಕೈ ತೊಳ್ಕೊಂಡಾದ್ಮೇಲೆ ನನ್ನ ಕೈ ಹಿಂಗಾಗಿತ್ತು. ಸ್ವಲ್ಪ ಈಚೆ ಬಂದು ನೋಡಿದ್ರೆ ನಮ್ಮ ತಮ್ಮನ ಚಪ್ಪಲಿ ಕಾರ್ ಕೆಳಗಡೆ ಹೋಗ್ಬಿಡ್ತು. ಎಂಥ ಸಾಹಸ ಮಾಡ್ತಾನೆ, ಕಾಲು ಹಾಕ್ತಾನೆ, ಎತ್ಕೊಳಕ್ಕಾಗ್ತಿಲ್ಲ. ಒಟ್ಟು ಕೊನೆಗೆ ಬಗ್ಬಿಟ್ಟು ಎತ್ಕೊಂಡು ಹೆಂಗೆ ಓಡೋಗ್ತಾವೆ ನೋಡಿ. ಎಲ್ಲ ಸರ್ದಿ ಎಲ್ಲ ಮುಗಿಸಿದಾಯ್ತು ಅಂದೆ ನಮ್ಮ ಮಾಮ ಬಂದ್ಬಿಟ್ಟು ಕರೀತಾರೆ, ಅಚ್ಚು ಬಾ ಅಂತ. ನನಗಂತೂ ಫುಲ್ ಸುಸ್ತಾಗ್ಬಿಡ್ತು ನೋಡಿ. ಹೂವು ಎಲ್ಲ ಅಲ್ಲೇ ಇಟ್ಕೊಂಡಿದ್ರು. ಕರಿಬೇಕಾದ್ರೆ ಯಾರು ಬರಲೇ ಇಲ್ಲ, ಬರೋದು ಬಂದರು. ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ವಿ. ನಾನು ನನ್ನ ಕುಂಕುಮ ಇಕ್ಕಕ್ಕೂ ಜಗಳ ಮಾಡ್ತಿದ್ದೀವಿ ನೋಡಿ, ಹೆಂಗೆ ಇಕ್ತಿದ್ದೀವಿ. ಕರಿಬೇಕಾದ್ರೆ ಯಾರು ಬರಲೇ ಇಲ್ಲ. ಆ ಕಡೆ ಸ್ವಲ್ಪ ನೋಡಿದ್ರೆ ಮಳೆ ಬರ್ತೈತೆ. ನಮಗಂತೂ ಫುಲ್ ಟೆನ್ಷನ್ ಆಗೋಯ್ತು, ಎಲ್ಲ ಹಿಂಗೆ ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಅಂತ. ನಮ್ಮ ಕಾರ್ ಮಳೆ ಬಂದು ಹೆಂಗೆ ಆಗ್ಬಿಟ್ಟಿತ್ತು. ಹಿಂದೆಗಡೆ ಸ್ವಸ್ತಿಕ್ಕು ಮುಂದೆ ಏನೇನೋ ಹಾಕಿದ್ದೆ, ಎಲ್ಲ ಹೋಯ್ತು. ಈ ಕಡೆ ನನ್ನ ತಂಗಿ ಇದು ಎಲ್ಲ ಹೋಗ್ಬಿಟ್ಟೆ. ಫುಲ್ ಖುಷಿ. ಮೇಲ್ಗಡೆ ಎಲ್ಲ ಏನೇನೋ ಬಂದಿದೆ, ಅದಂತೂ ಹೋಗೇ ಬಿಟ್ಟೈತೆ. ಈಗ ನನ್ನ ಪರಿಸ್ಥಿತಿ ಅಳಬೇಕು ಅಷ್ಟೇ, ಪರವಾಗಿಲ್ಲ. ಇಟ್ ಹ್ಯಾಪನ್ಸ್, ಯಾವಾಗಲೂ ಆಗುತ್ತೆ. ಈಗ ಮಳೆ ಎಲ್ಲ ನಿಂತು ನೋಡಿ. ಈಗ ನಮ್ಮ ವೆಹಿಕಲ್ಸ್ ಎಲ್ಲ ಹೆಂಗೆ ನಿಲ್ತಿದೆ, ಫುಲ್ ರೋಡೇ ಬ್ಲಾಕ್. ಈಗೆಲ್ಲ ಆದಮೇಲೆ ನಾನು ನಮ್ಮ ಅಮ್ಮನ ಗಾಡಿ ಎತ್ಕೊಂಡು ಒಂದು ರೋಡ್ ಹೋಗಲೇಬೇಕು ತಾನೆ. ಈಗ ನಮ್ಮ ಅಮ್ಮನ ಗಾಡಿ ಎತ್ಕೊಂಡು ಒಂದು ರೋಡ್ ಹೋಗಿ ಬರೋದ ಬನ್ನಿ. ನೋಡಿ ಹಿಂದೆಲ್ಲ 3 ಕಾರ್ ನಿಂತಿದೆ. ಈಗ ನಾನು ಹೋಗಬೇಕು. ಪೂಜೆ ಎಲ್ಲ ಮುಗೀತು. ಪೂಜೆ ಮುಗ್ದಾದ್ಮೇಲೆ ಕೆಲಸ ಫಸ್ಟ್ ಮಾಡೋದೇ ಪಟಾಕಿ ಹೊಡೆಯೋದು. ಬನ್ನಿ ಈಗ ಪಟಾಕಿ ಹೊಡೆದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಈಗ ನಮ್ಮ ಮನೆಗೆ ಹೋಗ್ತಿದ್ರೆ, ನಾನು ನಮ್ಮ ಅಜ್ಜಿ ಮನೇಲೇ ಇರ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಟಾಟಾ.